ನಮ್ಮಿಬ್ರದ್ದು ಹೇಳಲೇಬೇಕು. ಈಗ ನಮ್ದು ಎಷ್ಟು ಡೆಡಿಕೇಶನ್ ಅಂದರೆ, ನಾವು ಆ ಕಾಲದವ್ರಲ್ವಾ, ಒಂಥರ ಓಲ್ಡ್ ಸ್ಕೂಲು. ಟೀಚರು ಸ್ಕೂಲಿಗೆ ಬನ್ನಿ ಅಂತ ಹೇಳ್ತಾರೆ ಅಷ್ಟೇ. ಟೀಚರ್ ಮುಂದೆ ಬಂದು ಟೀಚರ್ಗಿಂತ ಮೊದಲು ಬಂದು ಕೂತ್ಕೊಳ್ಳೋರು ನಾವೇ. ಆ ಥರ ಬಾಬಿಯವರು ನಮ್ಮದು ಈ ಸಿನಿಮಾ ಪ್ರಮೋಷನ್ಗೋಸ್ಕರ ಫಸ್ಟ್ ಎಲ್ಲರಿಗೂ ನಮಸ್ಕಾರ. ಬಾಬಿಯವರು ಒಂದು ಗ್ರೂಪ್ ಮಾಡಿದ್ದಾರೆ. ಅಂದರೆ ಈ ಪ್ರಮೋಷನ್ಸ್ಗೆಲ್ಲ ಯಾರ್ಯಾರು ಬರಬೇಕು, ಎಷ್ಟೊತ್ತಿಗೆ ಬರಬೇಕು, ಇದೆಲ್ಲ ಒಬ್ಬರು ಮಿಸ್ಔಟ್ ಆಗಬಾರ್ದಲ್ಲ, ಅದಕ್ಕೊಂದು ಗ್ರೂಪ್ ಮಾಡಿಬಿಡ್ತಾರೆ. ಆ ಗ್ರೂಪ್ನಲ್ಲಿ ಏನಂದ್ರು, ಇವತ್ತು ಎಲ್ಲರೂ ಒಂಥರ ಮದುವೆಗೆ ಹೋಗೋ ಥರ ನೀವು ಶೃಂಗಾರ ಮಾಡ್ಕೊಂಡು ಬರಬೇಕು, ಮದುವೆಗೆ ಮನೆಗೆ ಬಂದಿರೋರ ಥರ ನೀವು ಶೃಂಗಾರ ಮಾಡ್ಕೊಂಡು ಬರಬೇಕು ಅಂತ. ನಾವು ತುಂಬ ಡೆಡಿಕೇಟೆಡ್ ಆಗಿ ಇಬ್ಬರು ಮಾತಾಡ್ಕೊಳ್ಳೋದು, ಯಾವ ಕಾಂಜೀವರಂ ಸೀರೆ ಉಟ್ಕೊಳ್ಳೋಣ, ನೀನು ಯಾವ ಕಾಲದ ಸೀರೆ, ನಾವು ಗ್ರೂಪಲ್ಲಿ ಮಾತಾಡ್ಕೊಂಡ್ರಿ, ಸಣ್ಣ ಸಣ್ಣ ಹುಡುಗರೆಲ್ಲ ಇದ್ದಾರೆ ಅಂದ್ಬಿಟ್ಟು ಆಚೆ ಬಂದ್ಬಿಟ್ಟು ಮಾತಾಡ್ಕೊಳ್ಳೋದು. ಈ ಮಲ್ಲಿಗೆ ಹೂ ಮುಡ್ಕೊತಾ ಇದೆಯಾ, ಒಡವೆ ಹಾಕೋತಾ ಇದೆಯಾ, ಈ ಥರ ಎಲ್ಲ ಮಾತಾಡ್ಕೊಂಡು ನಾವಿಬ್ಬರು ಬಂದ್ವಿ. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು, ನಾವು ಮದುವೆಗೆ ಬಂದಿರೋರು. ಮದುವೆ ಗಂಡು ಹೆಣ್ಣು ಸ್ವಲ್ಪ ಎದ್ದು ನಿಂತ್ಕೊಳ್ಳಿ, ಇವ್ರು ಇಷ್ಟು ಸಿಂಪಲ್ ಆಗಿ ಬಂದು, ನಾವು ಮದುವೆಗೆ ಬಂದಿರೋರ ಥರ ಇಲ್ಲ, ಜಾತ್ರೆಗೆ ಬಂದಿರೋರ ಥರ ಇದ್ದೀವಿ ನಾವಿಬ್ರು. ನೀವು ಈ ಥರ ನಮ್ಮನ್ನು ಓಲ್ಡ್ ಸ್ಟೂಡೆಂಟ್ಸ್ ಅಂತ ನಿಮಗೆ ಗೊತ್ತಿದ್ದು, ನಮ್ಮ ಡೆಡಿಕೇಶನ್ ನಿಮಗೆ ಗೊತ್ತಿದ್ದು, ನಮ್ಮನ್ನು ಹಿಂಗೆ ಮಾಡಬಾರ್ದಾಗಿತ್ತು ನೀವು. ಅವರಿಬ್ರು ಓಡೋಗಿ ಮದುವೆ ಆಗೋ ಥರ ಇದ್ದಾರೆ. ಅರೇಂಜ್ ಮ್ಯಾರೇಜ್ ಥರ ಕಾಣ್ತಾ ಇಲ್ಲ ಅವರು, ಅಷ್ಟು ಸಿಂಪಲ್ಲಾಗಿ ಬಂದವರು. ಈ ಥರ ನಮಗೂ ಹೇಳಿದ್ದಿದ್ರೆ ನಾವು ಯಾವುದ್ರಲ್ಲಿದ್ವೋ ನಾವು ಹಂಗೆ ಓಡ್ ಬರ್ತಾ ಇದ್ವಿ. ಅಯ್ಯೋ, ಎಷ್ಟು ಅಲಂಕಾರ ಮಾಡ್ಕೊಂಡಿದ್ದೀವಿ ಅಂದರೆ, ಯಾರೋ ಬ್ರೈಡಲ್ ಮೇಕಪ್ನೋಳು ಒಬ್ಬನ ಕರೆಸಿಲ್ಲ ಅಷ್ಟೇ, ನಾವು ಇನ್ನೆಲ್ಲ ಮಾಡ್ಕೊಂಬಂದಿದ್ದೀವಿ. ನಾವು ಅಷ್ಟು ಅಲಂಕಾರ ಮಾಡ್ಕೊಂಬಂದ್ವಿ. ಬಾಬಿಯವರೇ, ಅಷ್ಟು ಡೆಡಿಕೇಟೆಡ್ ಕಲಾವಿದರು ನಾವಿಬ್ಬರು.